ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪರಮಗುರು ಪರಮಾರಾಧ್ಯರು ವಿಶ್ವವಂದ್ಯರಾದ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರ ಮಹಾಚೇತನವನ್ನು ಎನ್ನ ಹೃನ್ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು, ಕಾಗೆ ಮನೆಯೊಳಗೆ ಕೋಗಿಲೆ ಇರ್ತದೆ. ಕಾಕ ಕೃಷ್ಣ ಪಿಕ ಕೃಷ್ಣ ಕಹಾ ಭೇದ. ಕಾಗೆಯೂ ಕಪ್ಪಗ, ಕೋಗಿಲೆಯೂ ಕಪ್ಪಗ. ಏನು ವ್ಯತ್ಯಾಸ? ಏನೇನು ವ್ಯತ್ಯಾಸ ಇರೋದಿಲ್ಲ. ನೀವು ಕಾಗೆ ಕೋಗಿಲೆಯನ್ನು ನೋಡಿದವರಿಗೆ ನಿಮಗೆ ಅರ್ಥ ಆಗುತ್ತಾ? ಕಾಗೆ ಕೋಗಿಲೆ ಎರಡು ಒಂದೇ ಇರ್ತಾವೆ. ಆದರೆ ಕಾಗೆಯ ಗೂಡಿನೊಳಗೆ ಕೋಗಿಲೆ ಬಂದು ಮೊಟ್ಟೆಯನ್ನು ಇಡ್ತದೆ. ಕೋಗಿಲೆ ಮನೆ ಕಟ್ಟೋದಿಲ್ಲ, ಗೂಡು ಕಟ್ಟೋದಿಲ್ಲರಿ. ಅದು ಭಾಳ ಬೆರಕಿ, ಭಾಳ ಶಾಣೆ. ಅದು ಏನು ಮಾಡ್ತೈತಿ, ತಾನು ಗೂಡು ಕಟ್ಟಂಗಿಲ್ಲ, ತನ್ನಂತೆ ಇರುವ ಕಾಗೆಯ ಗೂಡಿನೊಳಗೆ ಮೊಟ್ಟೆಯನ್ನಿಡ್ತದ. ಅದು ಮೊಟ್ಟೆಯನ್ನಿಟ್ಟು ಹೋಗಿಬಿಡ್ತತಿ. ಆದರೆ ಕಾಗೆಗೆ ಮ್ಯಾಥ್ಸ್ ಬರಂಗಿಲ್ಲ ರೀ, ಭಾಳ ದೊಡ್ಡ ಡಿಫಿಕಲ್ಟ್. ಕಾಗೆಗೆ ಗಣಿತ ಬರಂಗಿಲ್ಲ. ಕಾಗೆಗೆ ಗಣಿತ ಬರೋದಿಲ್ಲ. ಅದು ಮೊಟ್ಟೆ ನನ್ನನೋ ನಾನು ಎಷ್ಟಿಟ್ಟಿದ್ನೋ ಅದೆಷ್ಟು ಬಂದು ಇವೆಲ್ಲಿಂದ ಬಂದು ಇದೆಲ್ಲ ವಿಚಾರ ಮಾಡಲ್ಲ. ತನ್ನ ಮೊಟ್ಟೆಗಳ ಜೊತೆಗೆ ಅದಕ್ಕೂ ಕಾವು ಕೊಡ್ತದೆ. ಅವು ಮರಿಯಾಗಿ ಬಂದ ನಂತರ ತನ್ನ ಮರಿಗಳ ಜೊತೆಗೆ ಅವಕ್ಕೂ ಗುಟಕ ಕೊಡ್ತದೆ, ಬೆಳೆಸ್ತದೆ, ಜೋಪಾನ ಮಾಡ್ತದೆ. ಕೋಗಿಲೆ ಮರಿಗಳು ದೊಡ್ಡ ಆಗ್ತಾವ. ಅವಾಗ ಕಾಗಿ ಎಲ್ಲವಕ್ಕೂ ಕುಕ್ಕಿ ಕಾ ಕಾ ಅನ್ನು ಕಾ ಕಾ ಅನ್ನು ಒತ್ತೆತ್ತಿ ಹೇಳ್ತಿರ್ತದೆ. ಆ ಕಾಗಿ ಮರಿಗಳೆಲ್ಲ ಕಾ ಕಾ ಅಂತಿರ್ತಾವೆ. ಈ ಕೋಗಿಲೆ ಮರಿಗಳು ಇವು ಕುಹುಕ್ಕು ಅನ್ನಕತ್ತಾವ. ಕಾಗೆ ಅಂತದ್ದು ಹಿಂಗಲ್ಲ, ಕಾಕ ಅನ್ನೋ ನಾ ಅನ್ನೋದಿಲ್ಲ, ಕುಹುಕ್ಕು. ಅದು ಕೋಗಿಲೆ ಮರಿ. ಅದು ಹೆಂಗೆ ಕಾಕ ಅನ್ನಬೇಕು? ಕಾಗೆ ಮನೆಯೊಳಗೆ ಕೂತ್ಕೊಂಡು ಕಾಕ ಅನ್ನೋದಕ್ಕಾಗೋದಿಲ್ಲ ಅಂತಂದರೆ ಕಾಗೆ ಅಂತದ, ನೀನು ನನ್ನ ಮರಿಯಲ್ಲ, ಎಲ್ಲೋ ಬಂದು ಹೊಕ್ಕೊಂಡದಿ, ಜಾಗ ಬಿಡನಿ ಅಂಥೇಳಿ ಕುಕ್ಕಿ ಕುಕ್ಕಿ ಎಬಿಸಿ ಕಳಿಸ್ತದ. ಕಾಗೆಯ ಮನೆಯೊಳಗೆ ಕೋಗಿಲೆ ಇದ್ದರೂ ಸಹಿತ ತನ್ನ ಕೋಗಿಲೆಯ ತನವನ್ನು ಮರೀಲಾರದೆ ಅದು ಕೋಗಿಲೆಯಾಗಿಯೇ ಹೆಂಗೆ ಕಾಗೆ ಮನೆಯಿಂದ ಹೊರಗೆ ಬರ್ತದೋ, ಈ ಆಧ್ಯಾತ್ಮ ವ್ಯವಸ್ಥೆಯೊಳಗೆ ಆಧ್ಯಾತ್ಮದ ಕೋಗಿಲೆಯಾದ ಈ ಬಸವ ಅನ್ನೋ ಒಂದು ಜೀವ ಆ ಕಾಗೆಯ ಮನೆಯಿಂದ ಹೊರಗೆ ಬರ್ತದೆ. ಹೊರಗೆ ಬರುವಾಗ ಆತನಿಗೆ ಧ್ವನಿಯಾಗಿ, ಆತನಿಗೆ ಆಸರೆಯಾಗಿ, ಪ್ರತಿ ಹಂತದೊಳಗೆ ಹೆಜ್ಜೆ ಹೆಜ್ಜೆಗೂ ಬಸವಣ್ಣನಿಗೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಒಂದು ಜೀವವನ್ನು ನಾವು ಮರಿಬಾರ್ದು. ಬಸವಣ್ಣನಿಗೆ ಪ್ರತಿಯೊಂದು ಹಂತದೊಳಗೆ ಬಸವಣ್ಣ ಇಷ್ಟು ಪ್ರೌಢನಾಗಬೇಕಾದ್ರೆ, ಬಸವಣ್ಣ ಇಷ್ಟು ಆತ್ಮವಿಶ್ವಾಸದಿಂದ ಧಾರ್ಮಿಕ ವ್ಯವಸ್ಥೆಯೊಳಗೆ ಒಂದು ಹೊಸ ಆಂದೋಲನವನ್ನೇ ಹುಟ್ಟು ಹಾಕಬೇಕಾದ್ರೆ, ಬಸವಣ್ಣನಿಗೆ ಬೆನ್ನೆಲುಬಾಗಿ, ಬಸವಣ್ಣನಿಗೆ ಆಸರೆಯಾಗಿ ನಿಂತಿರ್ತಕ್ಕಂಥ ಬಹಳ ದೊಡ್ಡ ಮಹಾಜೀವ ಅಕ್ಕ ನಾಗಮ್ಮ ಅನ್ನೋದನ್ನು ನಾವು ಮರಿಬಾರ್ದು. ಬಸವಣ್ಣನ ಹೆಸರು ಹೇಳುವಾಗ ಅಕ್ಕ ನಾಗಮ್ಮನನ್ನು ಮರೆತರೆ ಭಾಳ ದೊಡ್ಡ ಪ್ರಮಾದ ಆಗ್ತದೆ. ಚರಿತ್ರೆಗೆ ಅಪಚಾರ ಆಗಬಾರ್ದು. ಅದನ್ನು ನಾವು ನೆನಪಿಟ್ಕೋಬೇಕು. ಹೇಳ್ತಿರ್ತಾರೆ, ಪ್ರತಿಯೊಬ್ಬ ಮಹಾನ್ ವ್ಯಕ್ತಿ, ವಿಶ್ವವಿಖ್ಯಾತ ವ್ಯಕ್ತಿ ಆಗಬೇಕಾದ್ರೆ ಆ ವ್ಯಕ್ತಿಯ ಹಿಂದೆ ಒಬ್ಬ ಹೆಣ್ಮಗಳು ಕೆಲಸ ಮಾಡಿರ್ತಾಳೆ. ಒಬ್ಬ ಹೆಣ್ಣಿನ ಒಂದು ಪ್ರೋತ್ಸಾಹ, ಧೈರ್ಯ, ಆತ್ಮವಿಶ್ವಾಸ ಇರಲಾರ್ದೆ ಒಬ್ಬ ಪುರುಷ ಕೆಲಸ ಮಾಡಲಾರ ಅಂತಕ್ಕಂಥ ಬಹುತೇಕ ವಿಚಾರಗಳು ಬರ್ತಾವೆ. ಆ ಹಿನ್ನೆಲೆಯೊಳಗೆ ಇಲ್ಲಿಯೂ ಸಹಿತ ಬಸವಣ್ಣನ ಪ್ರತಿ ಹಂತದೊಳಗೂ ಆತನಿಗೆ ಶ್ರೀರಕ್ಷೆಯಾಗಿ ಆತನನ್ನು ಜೋಪಾನ ಮಾಡಿರ್ತಕ್ಕಂಥ ಅಕ್ಕನಾಗಮ್ಮ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ನಿಂತ ಕಾಲ ಮೇಲೆ ಮನೆ ಬಿಟ್ಟು ಹೊಂಟಾಗ ಅವನ ಜೊತೆಗೆ ನಾನು ಬರ್ತೀನಿ, ಬಸವ ಹೆದರಬೇಡ ನಡಿ. ಆಕಿಗೆ ಗೊತ್ತಿತ್ತು. ಲಕ್ಷ ಇಟ್ಕೊಡ್ರಿ, ಯಾಕೆ ಅಕ್ಕನಾಗಮ್ಮ ಬರ್ತಾಳೆ? ನನಗೆ ಧಾರ್ಮಿಕ ಸಂಸ್ಕಾರ ಆಗ್ತೈತಿ ಅಂತಂದಾಗ ನಮ್ಮ ಅಕ್ಕನಿಗೂ ಸಂಸ್ಕಾರ ಮಾಡಿರಿ ಅಂತ ಕೇಳ್ತಾನೆ ಬಸವಣ್ಣ. ನಮ್ಮ ಅಕ್ಕನಿಗೆ ಸಂಸ್ಕಾರ ಇಲ್ಲ. ಇಡೀ ಪ್ರಪಂಚದೊಳಗೆ ಎಷ್ಟು ಜನ ಗಂಡು ಮಕ್ಕಳಿದಾರೋ ಅಷ್ಟು ಜನ ಹೆಣ್ಮಕ್ಳಿದ್ದಾರೆ. ಇಡೀ ಹೆಣ್ಮಕ್ಕಳ ಕುಲವೇ ಸಂಸ್ಕಾರರಹಿತವಾಗಿ ಒಂದು ಕನಿಷ್ಠ ರೀತಿಯೊಳಗೆ ಬದುಕಿ ಕನಿಷ್ಠ ರೀತಿಯೊಳಗೆ ಸಾಯ್ತಾರೆ ಅಂತಂದರೆ ಅದಕ್ಕಿಂತಲೂ ನಾಚಿಗೇಡಿನ ಸಂಗತಿ ಮತ್ತೊಂದು ಏನಿದೆ? ಅಕ್ಕನಾಗಮ್ಮನಿಗಾಗಿ ಇಡೀ ಮಹಿಳಾ ಸಂಕುಲಕ್ಕೆ ಹೆಮ್ಮೆ ಪಡಬೇಕು ತಾಯಿಗಳು ನೀವೆಲ್ಲ. ಬಸವಣ್ಣ ಮನೆ ಬಿಟ್ಟು ಬಂದ, ಎಲ್ಲೋ IAS ಆಫೀಸರ್ ಆಗಬೇಕು, ಹಾಸ್ಟೆಲ್ನಾಗ ಇದ್ದು ಓದಿ ನೌಕರಿ ಹಿಡಿದು ಹೆಂಡತಿನ ಕರ್ಕೊಂಡು ಮಕ್ಕಳ ಕರ್ಕೊಂಡು ಎಲ್ಲರೂ ಇರಬೇಕಂತ ಮನೆ ಬಿಟ್ಟು ಬಂದನ್ರಿ. ಎದಕ್ಕೆ ಬಂದ ಬಸವಣ್ಣ? ಯಾವ ವ್ಯವಸ್ಥೆಯೊಳಗೆ ನಮ್ಮ ತಾಯಿಗಳಿಗೆ ಸಂಸ್ಕಾರ ಇಲ್ಲೋ, ನನ್ನ ತಾಯಿಗಳಿಗೆ, ನನ್ನ ನೆಲದ ಅವ್ವಗಳಿಗೆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ಬಸವಣ್ಣ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಬರ್ತಾನೆ ಅಂತಂದರೆ, ಬಸವಣ್ಣನಿಗಾಗಿ ತಾಯಿಗಳು ನೀವು ತ್ಯಾಗ ಮಾಡಿರಿ.
ನಿಮ್ಮ ಸಲುವಾಗಿ ಬಸವಣ್ಣ ಧ್ವನಿ ಎತ್ತಿದ್ದಾನೆ. ಮೊದಲೆಲ್ಲೋ ಒಂದೊಂದು ಸ್ವಲ್ಪ ಪ್ರಯತ್ನಗಳು ನಡೆದಾವ್, ಆದರೆ ತಾಯಿಗಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ನಿಜವಾದಂಥ ರೀತಿಯೊಳಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ದುಡಿಯತಕ್ಕಂಥ ಬಸವಣ್ಣನನ್ನು ಬೇರೆ ಬೇರೆದವರು ಬೇರೆ ಬೇರೆ ಕಾರಣಕ್ಕೆ ದೂರ ಮಾಡಾಕತ್ಯಾರ. ಆದರೆ ನೆನಪಿಟ್ಕೋಬೇಕು, ನಾವು ಸಹಿಸ್ಕೊಳ್ಳೋದಕ್ಕೆ, ಬಸವಣ್ಣನ ಒಪ್ಪಿಕೊಳ್ಳೋದಕ್ಕೆ ಭಾಳ ಮುರುಸು ಮಾಡ್ಕೊಳಕತ್ತೀವಿ. ಇವತ್ತಿಗೂ ಕೆಲವು ಮಂದಿಗೆ ತ್ರಾಸ ಆಗಾಕತೈತ್ರಿ. ಎಷ್ಟು ತ್ರಾಸ ಆಗಾಕತೈತಿ ಅಂತಂದ್ರೆ ಕೆಲವು ಮಂದಿ ಅಂತಿರ್ತಾರೆ, ಈ ಬಸವಣ್ಣ ಅನ್ನೋದೊಂದು ಇರಲಿಲ್ಲ ಅಂದ್ರೆ ಎಷ್ಟು ಆರಾಮ ಇರ್ತಿದ್ದೀವಿ ಅಂದ್ರೆ ನಮ್ಮನ್ನು ಕೇಳಾಮ ಯಾವ ಇರ್ತಿದ್ದಿಲ್ಲ ಅಂಥೇಳಿ ಕೆಲವು ಮಂದಿ ವಿಚಾರ ಮಾಡಾಕತ್ಯಾರ. ಬಸವಣ್ಣ ಇಲ್ಲ ಅನ್ನಬೇಡ್ರಿ. ಬಸವಣ್ಣ ಗಲ್ಲಿ ಗಲ್ಲಿಯಲ್ಲಿ, ಬಸವಣ್ಣ ಹೆಜ್ಜೆ ಹೆಜ್ಜೆಯಲ್ಲಿ ನಿಂತು ಪ್ರಶ್ನೆಯನ್ನು ಮಾಡುವಂಥ ಜೀವ ಈ ನಾಡಿನೊಳಗೆ ಯಾವತ್ತೂ ಇರ್ತದಂತಕ್ಕಂಥ ಎಚ್ಚರನ್ನು ಯಾರೂ ಮರಿಬಾರ್ದು. ಆ ಕಾರಣಕ್ಕೆ ಬಸವನೆಂದರೆ ಸಾಮಾನ್ಯ ಶಕ್ತಿಯಲ್ಲ, ಬಸವನೆಂದರೆ ಸಾಮಾನ್ಯ ಒಂದು ವ್ಯವಸ್ಥೆಯಲ್ಲ. ಆ ಕಾರಣಕ್ಕಾಗಿ ಬಸವಣ್ಣನನ್ನು ಅಪ್ಪಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡಿದರೆ ಎಷ್ಟು ಅದ್ಭುತ ಇರ್ತದಲ್ಲ. ತಪ್ಪ ನೆನೆಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು. ಮನ್ಯಾಗ ತಪ್ಪು ಮಾಡ್ರೆ ಅವು ತೆಗೆದು ತೋರಿಸ್ತಾಳೆ. ನೀವೊಂದು ದಗದ ಮಾಡಿದೇನೆ ಮುಂಜಾನೆ ಎದ್ದು, ಏನು ಮಾಡಿದ್ದೀನಿ ದಗದ ನೋಡ್ರಿ ಹೆಂಗೆ ಲಿಸ್ಟ್ ಕೊಡ್ತಾರೆ. ತಪ್ಪು ಎನಿಸ್ತಾರೆ ಯಾರು? ಜನ್ಮ ಕೊಟ್ಟ ತಾಯಿ. ಅಪ್ಪಂತಿ ಬಿಡಂಗಿಲ್ಲ, ತಿರುವೇಡಿ ತೊಗೋತಾನವ. ಏನೋ ಮಗನ ನಿನಗೆ ಹೇಳೋರು ಕೇಳೋರು ಅದಾರಿಲ್ಲ, ಅವ ಭಯ ಮಾಡ್ತಾನೆ. ತಪ್ಪು ಎನಿಸ್ತಾರೆ. ಆದರೆ ಎಷ್ಟೇ ತಪ್ಪು ಮಾಡಲಿ, ಎಲ್ಲವೋ ಪಾಪಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆಯನ್ನೆಲ್ಲವೋ ಕೆಲವು ಮಂದಿ ಅಂತಿರ್ತಾರೆ, ಬರ್ರಿ ಪ್ರವಚನಕ್ಕೆ ಒಪ್ಪಿಕೊಳ್ಳ್ರಿ ಬಸವಣ್ಣನನ್ನು. ಕೆಲವು ಮಂದಿ ಅಂತಾರೆ, ನಾವು ಇಂಥದ್ದೆಲ್ಲ ಮಾಡೀವ್ರಿ, ಹೆಂಗೆ ಬಸವಣ್ಣನ ಒಪ್ಪಿಕೊಳ್ಳೋಣ? ಅಂಥವರಿಗೆಲ್ಲ ಒಂದು ಧ್ವನಿ ಏನು, ಸಂದೇಶ ಏನು ಅಂತಂದರೆ, ಬ್ರಹ್ಮಹತ್ಯ ಪಾಪಕರ್ಮ, ಬೇಕಾದಂಥ ತಪ್ಪು ಮಾಡಿರಿ, ಬೇಕಾದಂಥ ಅಪರಾಧ ಆಗಲಿ, ನಂದು ತಪ್ಪಾಯಿತು ಅಂತ ಬಸವನ ಪಾದಕ್ಕೆ ಬಿದ್ದರೆ ಸಾಕು, ಬಸವಣ್ಣ ನಿಮ್ಮನ್ನು ಎತ್ಕೊಳ್ತಾಳೆ. ತಾಯಿ ಎತ್ಕೊಳ್ಳೋಕೆ ಹಿಂದೆ ಮುಂದೆ ಮಾಡ್ಬೋದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಮಿಗಿಲಾಗಿ ಬಸವಣ್ಣ ಎತ್ಕೊಳ್ತಾನೆ ಅಷ್ಟಲ್ಲ, ಅಪ್ಪಿಕೊಳ್ತಾನೆ ಅಷ್ಟೇ ಅಲ್ಲ. ಹೆಂಗೆ ಬಿಗಿದಪ್ಪಿಕೊಳ್ತಾನೆ ಅಂತಂದರೆ, ಯಾವ ಕಾರಣಕ್ಕೂ ತೆಳಗೆ ಬೀಳಾರ್ದಂಗೆ ನಿಮ್ಮನ್ನು ಅಪ್ಪಿಕೊಳ್ಳುವಂಥ ಮಹಾಶಕ್ತಿ ವ್ಯಕ್ತಿತ್ವ ಬಸವಣ್ಣನ ಚೈತನ್ಯ ಅನ್ನೋದನ್ನು ನಾವು ಮರಿಬಾರ್ದು. ಆ ಕಾರಣಕ್ಕೆ ಇಲ್ಲಿ ಬಾಲಕ ಬಸವಣ್ಣನಿಗೆ ಆಸರೆಯಾಗಿ ಅಕ್ಕನಾಗಮ್ಮ ಹೊರಡ್ತಾಳೆ. ಅವಳ ಜೊತೆಗೆ ಶಿವಸ್ವಾಮಿ ಅಕ್ಕನಾಗಮ್ಮರ ಗಂಡ ಅವನು ಸಹಿತ ಹೊರಡ್ತಾರೆ. 3 ಜನ ಆ ಒಂದು ಏನು ವ್ಯವಸ್ಥೆಯನ್ನು ವಿರೋಧಿಸಿ, ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕಾಗಿ, ಇರುವ ಮಾರ್ಗವನ್ನು ಸರಿಪಡಿಸುವುದಕ್ಕಾಗಿ 3 ಅಲ್ಲಿಂದ ಬಸವನ ಬಾಗೇವಾಡಿಯಿಂದ ಹೊರಡ್ತಾರೆ. ಎಲ್ಲವನ್ನು ತೊರೆದು ತ್ಯಾಗ ಮಾಡಿ ನಾಡಿಗಾಗಿ, ಸಮಾಜಕ್ಕಾಗಿ ಅರ್ಪಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ವಿಶೇಷ ಇರ್ತದೆ. ಬಸವಣ್ಣ ಬಂದ ಅಂತಂದರೆ ತಾನು ಹೆಂಗರೆ ಮಾಡಿ ಹೊಟ್ಟೆ ತುಂಬ್ಕೊಳ್ಳೋಕೆ ಗುಳೆ ಎದ್ದು ಬರಲಿಲ್ಲವ ಏನ್ರಿ, ಉಣ್ಣೋದಕ್ಕೆ ಕಣ್ಣಿಲ್ಲ ಅಂತ ಬರಲಿಲ್ಲ ಬಸವಣ್ಣ. ಅಗ್ರಹಾರದ ವಿಶೇಷ ಸ್ಥಾನಮಾನದ ಗೌರವದೊಳಗಿರುವಂಥ ಬಸವಣ್ಣನಿಗೆ ಅಲ್ಲಿ ಏನೂ ಕೊರತೆ ಇರಲಿಲ್ಲ. ಆದರೆ ಬಸವಣ್ಣ ಚಿಂತಿಸಿದ, ತನಗಾಗಿ ಅಲ್ಲ, ಬಿದ್ದವರಿಗಾಗಿ, ಶೋಷಿತರಿಗಾಗಿ, ನೊಂದವರಿಗಾಗಿ, ದೀನರಿಗಾಗಿ, ದಲಿತರಿಗಾಗಿ, ನಮ್ಮ ನಾಡಿನ ತಾಯಂದಿರಿಗಾಗಿ ಚಿಂತಿಸಿರ್ತಕ್ಕಂಥ ಅಪರೂಪದ ಮಹಾನ್ ಚೇತನ ವಿಶ್ವಗುರು ಬಸವಣ್ಣ ನಮ್ಮ ನಾಡಿನ ಹೆಮ್ಮೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಇಲ್ಲಿ ಬಸವಣ್ಣ ಇರೋ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥದ್ದು, ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾನೆ. ಆಮೇಲೆ ಕೊನೆಗೆ ಇದು ಯಾವಾಗ ಸರಿ ಆಗೋದಿಲ್ಲ ಅನ್ನತಕ್ಕಂಥದ್ದು ತಿಳುವಳಿಕೆ ಬಂತು. ಹೊಸದಾಗಿರ್ತಕ್ಕಂಥದ್ದು ಈ ಹಳಿ ಅಂಗಿ, ಹರಿದದ್ದಂಗಿ ಹೊಲದು ಹಾಕೋ ಎಷ್ಟರ ಹೊಲಿರಿ ನೀವು, ಅದು ಹರಿಯತೈತೆ, ಎಷ್ಟರ ಹೊಲಿರಿ, ಮತ್ತು ಅದು ಹೊಲದಲ್ಲೇ ಹರಿತೈತಿ. ಅದರದ್ದೊಂದು ವಿಶೇಷ ಅದು. ಹಂಗೆ ಈ ಹಳೆ ಅಂಗಿ ಹೊಲ್ಕೋತ್ಕೊಂಡ್ರು ಬದಲಿ ಹೊಸದ ಅಂಗಿ ಹೊಲಿಯೋನು ಅಂತಕ್ಕಂಥದ್ದು, ಅದಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನತಕ್ಕಂಥ ಚಿಂತನೆ ಏನದ ಭಾಳ ವಿಶೇಷ. ಬಹುತೇಕ ನಮ್ಮ ಹೆಣ್ಮಕ್ಳು ಧಾರ್ಮಿಕ ಪ್ರಕ್ರಿಯೆಗಳು ಬಂದು ಅಂತಂದ್ರೆ ಗಂಡು ಮಕ್ಕಳನ್ನ ಕೇಳ್ರಿ ನೀವು, ಪೂಜಾ ಪುನಸ್ಕಾರ ಎಲ್ಲ ಅವ್ರಿಗೆ ಬಿಟ್ಟಿವ್ರಿ, ಅವರೇ ಮಾಡ್ಕೊತ ಹೋಗ್ತಾರೆ, ನಮ್ಗೇನು ಸಂಬಂಧ ಇಲ್ಲ. ಅದು ಬೇಕಾದಲ್ಲಿ ಕೇಳ್ರಿ ನೀವು, ಯಾವುದರ ಮನ್ಯಾಗ ಎಲ್ಲ ವ್ಯವಸ್ಥೆ ನಮ್ಮ ಗಂಡು ಮಕ್ಕಳು ಮಾಡ್ತಾರದು ಪೂಜಾದದು ಯಾರು ಹೇಳ್ತೀರೇನು ನೀವು?
ಧಾರ್ಮಿಕ ವ್ಯವಸ್ಥೆಗಳನ್ನ ಮಾಡೋರು ಅವರೇ. ದೇವ್ರನ್ನ ಹೆಂಗೆ ಮಾಡಬೇಕು, ದೇವ್ರ ಪೂಜಾ ಹೆಂಗೆ ಮಾಡಬೇಕು, ಯಾವ ದೇವರಿಗೆ ಎಷ್ಟೆಷ್ಟು ಕಿಮ್ಮತ್ತು ಕೊಡಬೇಕು, ನಮ್ಮ ಹೆಣ್ಮಕ್ಳನ್ನ ಕೇಳ್ರಿ ನೀವು, ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಹೆಂಗೆ ಮಾಡ್ತಾರೆ ಮನೆಯೊಳಗೆ. ಹಿಂಗೆ ಯಾರೇ ಹಿಂಗೆ ಮಠದಿಂದ ಕಜ್ಜಾಯ ಭಿಕ್ಷಾ ಹಿಂಗೆ ಅದಕ್ಕೆಲ್ಲ ಹೋಗಿರ್ತಾರಲ್ಲ, ಹೋದಾಗ ರೊಟ್ಟಿ ಕುಡಿದಿರ್ತೈತೆ, ರೊಟ್ಟಿ ಚಪಾತಿ ಮನ್ಯಾಗ ಏನು ಮಾಡಿರ್ತಾರೆ ಅದನ್ನು ದಾಸೋದ ಬುಟ್ಟಿಗೆ ನೀಡ್ತಾರೆ. ನೀಡು ಹೊತ್ನಾಗ ನೀಡಾಕೆ ಹೊಂಟ ಕೂಡಲೇ ಮನ್ಯಾಗಿರೋ ಹಿರಿಯರ ತಾಯಿ ಹೇಳ್ತಾಳೆ, ಏಯ್ ಸಿಕ್ಕದ್ದ ನೀಡಬೇಡ, ದೇವರಿಗೆ ಅದು ಮಠಕ್ಕೆ ಮೊದಲೇನು ಮಾಡಿವಲ್ಲ ಅದನ್ನ ತೆಗೆದಿಟ್ಟದ್ ನೋಡಿ ತೆಳಗೆ, ಅದನ್ನು ನೀಡು. ನಾನಂದೆ ಯಾಕಿದು ದೇವರಿಗೆ ಅದನ್ನೇ ಯಾಕೆ ಕೊಡಬೇಕು, ನಾನು ಹಿಂಗೆ ಹೊಲ್ದಾಗ ಮೊದಲೇ ಕಾಳದು ಹಿಂಗೆ ತೆಗೆದದ್ದು ದೇವ್ರಿಗೆ ಮೊದಲೇ ಇದ್ದಿರ್ಲಂತಾರೆ, ಹಿಂಗೊಂದು ಸದ್ಭಾವನೆ ಐತೆ ಅಂತ ತಿಳ್ಕೊಂಡಿದ್ದು. ನಾನು ಮುಂದೆ ಒಂದು 2-3 ವರ್ಷ ವಿಚಾರ ಮಾಡಿ ನಾನು ಹೊಳಿಲಿಲ್ಲ ನಮ್ಮ ಟ್ಯೂಬ್ಲೈಟಿಗೆ. ಇಷ್ಟು ಶಾಣ್ಯರು ಇರ್ತಾರಲ್ಲ ಹೆಣ್ಮಕ್ಳು. ಆಮೇಲೆ ತಿಳಿಯುತ್ತೆ ನನಗೆ, ಯಾಕಂದ್ರೆ ಮೊದಲೇ ರೊಟ್ಟಿ ಹಂಚು ಸರಿ ಕಾದಿರೋದಿಲ್ಲ ರೀ, ಹಸಿ ಬಿಸಿ ಬೆಂದಿರ್ತೈತೆ ಅದು. ಹಂಚ ಹಸಿ ಬಿಸಿ ಇರ್ತೈತಿ. ಮೊದಲನೇದ್ದು ಮಾಡಿ ಅದನ್ನು ದೇವರಿಗೆ ಅಂತ ಹೇಳಿ ಮಠಕ್ಕೆ ಸ್ವಾಮಿಗಳು ಮಡ್ಯಾಗ ಅಯ್ಯೋ ಮತ್ತು ಅದಕ್ಕೆ ಮಡಿವಂತಂದು ಜೋಡಿಸ್ತಾರೆ. ಮಡಿಯಾಗಿಂದ ಮೊದಲನೇದ್ದು ಹಸಿ ಬಿಸಿ ಇದ್ದದ್ದು ಅದನ್ನು ನೀಡು ತಿಂದ್ರೆ ಅಲ್ಲೇ ಸ್ವಾಮಿ ಹೊಟ್ಟೆ ಅದೇ ಹಾಳಾಗಿ ಹೋಗುವತ್ತ. ತಿನ್ವಾತ್ ನಮ್ಮ ಮನೆಯವ್ರಿಗೆ ಯಾರಿಗೂ ಆಗಬಾರ್ದು. ಬಾ ಮೊದಲನೇದ್ದ ನಾ ಹೇಳ್ತೀನಿ, ಅಕಸ್ಮಾತ್ ಇನ್ನು ಯಾರ್ದಾರ ಮನೆಗೆ ರೊಟ್ಟಿ ಬುಟ್ಟಿ ಬತ್ತಿ ಯಾವುದಾರ ಮಠದ ದಾಸೋದ್ದು ಅಂತಂದ್ರೆ ಮೊದಲನೇದ್ದು ನೀಡಬೇಡ್ರಿ, ಅದಕ್ಕೆ 2ನೇದ್ದು ನೀಡ್ರಿ. ಯಾವ ನೀಡಿಸ್ಕೊಳ್ಳೋದಿಲ್ಲ ಬಂದು ನನಗೆ ಹೇಳ್ರಿ, ನಾನು ನೋಡ್ತೀನಿ ಅವನ್ನ. ಬ್ಯಾಡತ್ ಯಾವ ಹೇಳ್ತಾನೆ, ಏನಿಲ್ಲ, ಅದು ಇರೋದೇ ಬೇರೆ. ನೋಡ್ರಿ ನೀವು, ದೇವರಿಗೆ ನೈವೇದ್ಯದ ಹೋಳಿಗೆನೇ ಬೇರೆ ಇರ್ತಾವ, ನಮ್ಮ ಹೋಳಿಗೆನೇ ಬೇರೆ ಇರ್ತಾವೆ. ದೇವರಿಗೆ ನೈವೇದ್ಯಕ್ಕಂತ ಇಟೀಟ ಇಲಿ ಕಿವಿ ಇದ್ದಂಗೆ ಇರ್ತಾವೆ, ಇಟೀಟ ಮಾಡಿ ಅದ್ರಾಗ ಹೂರ್ನೇ ಇರಂಗಿಲ್ಲ, ಏನಿಲ್ಲ. ಅವು ದೇವ್ರೇನು ಅಷ್ಟು ಉಣ್ಬೇಕಂತ ಭಾಳ ಉಂಡಂದ್ರೆ ದೇವರಿಗೆ ಶುಗರ್ ಬತ್ತಂದ್ರೆ ಏನು ಮಾಡೋದು? ಹೌದಿಲ್ರಿ? ದೇವರು ಹೋಳಿಗೆ ಇಟ್ಟಿಟ ನಮ್ಮ ನೋಡ್ಬೇಕ್ರಿ, 2 ಕೈಲಿ ಎತ್ತಿವ್ರು ಎತ್ತವಂಗಿಲ್ಲ, ಅಷ್ಟು ದೊಡ್ಡ ಇರ್ತಾವೆ, ಹೂರ್ನ ತುಂಬಿರ್ತೈತಿ. ಅವು ನಮ್ಮ ಹೋಳಿಗೆ ಇಟೀಟ ಮಾಡಿ ಅವನು ದೇವರಿಗೆ ಹಿಡಿಯೋದು. ಅದರ ಅರ್ಥ ಇಂಥವೆಲ್ಲ ಸೂಕ್ಷ್ಮತೆಯನ್ನು ಕೇಳಬೇಕು, ಅವು ಮಾಡಬೇಕು. ಹೆಣ್ಮಕ್ಳನ್ನ ಕೇಳೇ ಮಾಡ್ಬೇಕ್ರಿ, ಗಂಡು ಮಕ್ಳಿಗೆ ಬರೋದಿಲ್ಲ ಇದು. ಅಕಸ್ಮಾತ್ ಎಲ್ಲರೇ ಹೋಗಿ ದಕ್ಷಿಣ ಇಡೋಂದು ಕುಲಿ ತೆಗೆದು ದೊಡ್ಡ ನೋಟ ತೆಗಿತಿರ್ತಾರೆ, ಅದನ್ನ ತೆಗಿ ಬೇರೆ ಕೊಡ್ತೀನಿ ಇಲ್ಲಿ, ಗೊತ್ತಾಗೋದಿಲ್ಲ ರೀ ಇವ್ರಿಗೆ. ಆ ಸೂಕ್ಷ್ಮ ಕೇಳಬೇಕು ಹೆಣ್ಮಕ್ಳನ್ನ. ಅಟ್ಟೆ ನೋಡಿ ದೇವರಿಗೆ ಎತ್ತಿ ಒಗದು ಕಟ್ಟಂತ ಸಪ್ಪಳಾಗಿ ಏನೋ ದಕ್ಷಿಣ ಬಿತ್ತ ತಿಳ್ಕೊಂಡು ಅಟ್ರಾಗ ಸಮಾಧಾನ ಪಟ್ಟಿರ್ಬೇಕು. ನೋಟ್ ಗೀಟ್ ಹಾಕಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯೊಳಗೆ ಧರ್ಮವನ್ನು ತಿಳಿದು ಮಾಡುವಂಥದ್ದು ಬೇರೆ, ಮನಸಾರೆ ಮಾಡುವಂಥದ್ದು ಬೇರೆ, ಕಾಟಾಚಾರಕ್ಕೆ ಮಾಡುವಂಥದ್ದು ಬೇರೆ. ಇಂಥ ಗೊಂದಲಗಳು ಬೇಡ. ಇದಕ್ಕೊಂದು ಸ್ಪಷ್ಟವಾದ ವ್ಯವಸ್ಥೆಯನ್ನು ತರೋಣ, ಎಲ್ಲವನ್ನ ಸರಿಪಡಿಸೋಣಂತಕ್ಕಂಥ ಹಿನ್ನೆಲೆಯೊಳಗೆ ಬಸವಣ್ಣ ಮನೆ ಬಿಟ್ಟು ಹೊಂಟಾಗ ಅಕ್ಕನಾಗಮ್ಮ ಶಿವಸ್ವಾಮಿ ಅವರ ಜೊತೆಗೆ ಬರ್ತಾರೆ. ಅವರು ಬಸವನ ಬಾಗೇವಾಡಿಯಿಂದ ಹೊರಡ್ತಾರೆ, ಮನೆಯನ್ನು ಬಿಟ್ಟು ಬರ್ತಾರೆ, ಹೊರಡ್ತಾರೆ. ಎಲ್ಲಿಗೆ ಹೊರಡ್ತಾರೆ ಅನ್ನೋದನ್ನು, ಎಲ್ಲಿಗೆ ಬರ್ತಾರೆ ಅನ್ನೋದನ್ನು ಇವತ್ತು ನೋಡೋದಿಲ್ಲ. ಅಲ್ಲಿಂದ ಬರಬೇಕ್ರಿ, ಟೈಮ್ ಬೇಕು ಅವ್ರಿಗೆ.